ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನ ಫೈನಲ್ ಪಂದ್ಯಕ್ಕಿಂತ ಮುಂಚೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಮತ್ತು ಏನೆಲ್ಲ ಅಪ್ಡೇಟ್ ಆದ್ರೆ ಬಂದಿದೆ ಮತ್ತು ಅಭಿಷೇಕ್ ಶರ್ಮಾ, ವರುಣ್ ಚಕ್ರವರ್ತಿ ಆಡ್ತಾರ ಇಲ್ವಾ ಫೈನಲ್ ಪಂದ್ಯಕ್ಕೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಗೆಲ್ಲುತ್ತೆ ಅನ್ನೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು 2026ರ T20 ವಿಶ್ವಕಪ್ ನ ಇನ್ನೇನು ಫೈನಲ್ ಪಂದ್ಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸ್ಟಾರ್ಟ್ ಆದ್ರೆ ಆಗಲಿದೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ತಮ್ಮ ತಯಾರಿ ಆದ್ರೆ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಫೈನಲ್ ಪಂದ್ಯ ಬಂದ್ಬಿಟ್ಟು ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ಇದು ಮಾರ್ಚ್ 8ನೇ ತಾರೀಕು 7 ಗಂಟೆಗೆ ಆದ್ರೆ ನಡೀತಾ ಇದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಬಗ್ಗೆ ದೊಡ್ಡ ಚರ್ಚೆ ಆದ್ರೆ ಆಗುತ್ತಾ ಇದೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ, ವರುಣ್ ಚಕ್ರವರ್ತಿ ಫಾರ್ಮ್ ನಲ್ಲಿ ಇಲ್ಲ. ನಮ್ಮ ಟೀಮ್ ಇಂಡಿಯಾನು ಕೂಡ ಒಂದೊಳ್ಳೆ ಪ್ರದರ್ಶನ ಎಲ್ಲ ಆಟಗಾರರು ಆದ್ರೆ ಕೊಡ್ತಾ ಇದ್ದಾರೆ. ಆದ್ರೆ ವರುಣ್ ಚಕ್ರವರ್ತಿ ಮತ್ತು ಇದೀಗ ಅಭಿಷೇಕ್ ಶರ್ಮಾ ಅವರ ಬಗ್ಗೆನೂ ಕೂಡ ತಲೆನೋವಾಗಿದೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾಗೆ, ಮ್ಯಾನೇಜ್ಮೆಂಟ್ ಗೆ ಮತ್ತು ಗೌತಮ್ ಗಂಭೀರ್ಗೆ. ಯಾಕಂತಂದ್ರೆ ಎಸ್ಪೆಷಲಿ ಗೌತಮ್ ಗಂಭೀರ್ಗೆ ಫ್ಯಾನ್ಸ್ ಕೂಡ ಕಿಡಿ ಆದ್ರೆ ಕಾಡ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಅವರು ಏನ್ ಆಡ್ತಾ ಇದ್ದಾರೆ ಮತ್ತು ಅವರನ್ನ ಪ್ಲೇಯಿಂಗ್ 11 ನಲ್ಲಿ ಯಾಕೆ ಆಡಿಸ್ತಾ ಇದ್ದೀರಾ ಅಂತಂದು ಇದೀಗ ಗೌತಮ್ ಗಂಭೀರ್ ಮೇಲೆ ಸ್ವಲ್ಪ ಫ್ಯಾನ್ಸ್ ಕೂಡ ಗರಂ ಆದ್ರೆ ಆಗಿದ್ದಾರೆ. ಅಷ್ಟಕ್ಕೂ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಮತ್ತು ಬಂದಿರೋ ಅಪ್ಡೇಟ್ ಏನು ಮತ್ತು ಮಾಹಿತಿ ಏನಂತ ನೋಡೋದಾಯ್ತು ಅಂತಂದ್ರೆ, ಇನ್ನು ಇದೀಗ ಬಂದಿರೋ ಅಪ್ಡೇಟ್ ಮತ್ತು ರೂಮರ್ಸ್ ಮತ್ತು ಸೋರ್ಸಸ್ ಕಡೆಯಿಂದ ಒಂದು ಅಪ್ಡೇಟ್ ಆದ್ರೆ ಬಂದಿದೆ. ಓಪನರ್ಸ್ ಆಗಿ ಸಂಜು ಸ್ಯಾಮ್ಸನ್ ಜೊತೆ ಇಶಾನ್ ಕಿಶನ್ ಬರ್ತಾರ, ಅಭಿಷೇಕ್ ಶರ್ಮಾ ಬರ್ತಾರ ಅನ್ನುವ ಕುತೂಹಲ ಎಲ್ಲರಲ್ಲಿ ಕೂಡ ಇತ್ತಂತಾನೆ ಹೇಳ್ಬೋದು. ನಿನ್ನೆ ಒಂದು ಅಪ್ಡೇಟ್ ಆದ್ರೆ ಬಂದಿತ್ತು, ಇಶಾನ್ ಕಿಶನ್ ಜೊತೆ ಸಂಜು ಸ್ಯಾಮ್ಸನ್ ಓಪನರ್ ಆದ್ರೆ ಬರ್ತಾರೆ ಮತ್ತು ಇಶಾನ್ ಕಿಶನ್ ಸಂಜು ಸ್ಯಾಮ್ಸನ್ ಓಪನಿಂಗ್ ಜೋಡಿನಿ ಅಂತ ಒಂದು ಅಪ್ಡೇಟ್ ಆದ್ರೆ ಬಂದಿತ್ತು. ಇದೀಗ ಬಂದಿರೋ ಮಾಹಿತಿ ಮತ್ತು ಅಪ್ಡೇಟ್ ಗಳ ಪ್ರಕಾರ ಅಭಿಷೇಕ್ ಶರ್ಮಾ ಅವರಿಗೆ ಇವತ್ತಿನ ಪಂದ್ಯದ ಅಂದ್ರೆ ಫೈನಲ್ ಪಂದ್ಯಕ್ಕಾಗಿ ಒಂದು ಅವಕಾಶ ಆದ್ರೆ ನೀಡಲಿದ್ದಾರೆ ಅಂತೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ ಮಿಂಚಿಕೊಳ್ಳಲಿದ್ದಾರೆ ಎಂದು ಎಲ್ಲ ಫ್ಯಾನ್ಸ್ ಕೂಡ ಒಂದು ಹೋಪ್ ಆದ್ರೆ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಬಾರಿಯ ವಿಶ್ವಕಪ್ ನಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅವರು 7 ಪಂದ್ಯಗಳನ್ನಾದ್ರೆ ಆಡಿದ್ದಾರೆ. 7 ಪಂದ್ಯಗಳಲ್ಲಿ ಕೇವಲ 89 ರನ್ ಆದ್ರೆ ಮಾತ್ರ ಆಡಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತು 3 ಬಾರಿ ಡಕ್ಔಟ್ ಕೂಡ ಆಗಿದ್ದಾರೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರಿಗೆ ಈ ವರ್ಷ ಬಂದ್ಬಿಟ್ಟು ಬ್ಯಾಡ್ ಇಯರ್ ಆಗಿದೆ ಅಂತಾನೆ ಹೇಳ್ಬೋದು. ಅವರ ಕ್ರಿಕೆಟ್ ಕೆರಿಯರ್ ಅಲ್ಲಿ ಇಂತ ವರ್ಷವನ್ನು ನೋಡಿರ್ಲಿಲ್ಲ ಅಭಿಷೇಕ್ ಶರ್ಮಾ. ಆ ರೀತಿ ಈ ವರ್ಷ ಆದ್ರೆ ಅಭಿಷೇಕ್ ಶರ್ಮಾ ಅವರಿಗೆ ಆಗಿದೆ. ಇನ್ನು ಓಪನರ್ಸ್ ಆಗಿ ಯಥಾ ಪ್ರಕಾರ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಆದ್ರೆ ಬರ್ತಾರೆ. ನಂಬರ್ 3 ಅಲ್ಲಿ ಇಶಾನ್ ಕಿಶನ್ ಆಡ್ತಾರೆ. ಇಶಾನ್ ಕಿಶನ್ ಅವರು ಒಳ್ಳೆ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ ಮತ್ತು ಒಳ್ಳೆ ಪ್ರದರ್ಶನ ಕೂಡ ಕೊಡ್ತಾ ಇದ್ದಾರೆ. ಇನ್ನು ನಂಬರ್ 4 ಅಲ್ಲಿ ಬಂದ್ಬಿಟ್ಟು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಬರ್ತಾರೆ. ನಂಬರ್ 5 ಅಲ್ಲಿ ತಿಲಕ್ ವರ್ಮಾ, ನಂಬರ್ 6 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 7 ಅಲ್ಲಿ ದುಬೆ. ಫಿನಿಶಿಂಗ್ ಪಾತ್ರ ಮತ್ತು ಫಿನಿಶಿಂಗ್ ಟಚ್ ಯಾವ ತರ ಕೊಡಬೇಕು ಮತ್ತು ಯಾವ ತರ ತಂಡಕ್ಕೆ ಬಲ ತಂದು ಕೊಡಬೇಕಂತದ್ದು ದುಬೆ ಅವರಾದ್ರೆ ತೋರಿಸಿ ಕೊಡ್ತಾ ಇದ್ದಾರೆ. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಆಡ್ತಾ ಇದ್ದಾರೆ ಸ್ಪಿನ್ನರ್ಸ್ ವಿರುದ್ಧ ಶಿವಮ್ ದುಬೆ. ಇನ್ನು ಅಕ್ಷರ್ ಪಟೇಲ್ ಅವರು ಕೂಡ ಯಥಾ ಪ್ರಕಾರ ಇದ್ದೇ ಇರ್ತಾರೆ. ಇನ್ನು ನಂಬರ್ 9 ಅಲ್ಲಿ ಹರ್ಷದೀಪ್ ಸಿಂಗ್ ಆಡಿದ್ರೆ ನಂಬರ್ 10 ಅಲ್ಲಿ ಇದೀಗ ಒಂದು ಕೊರತೆ ಕೂಡ ಕಾಡ್ತಾ ಇದೆ ಅಂತ ಹೇಳ್ಬಹುದು. ವರುಣ್ ಚಕ್ರವರ್ತಿನೂ ಕೂಡ ಅಭಿಷೇಕ್ ಶರ್ಮಾ ತರ ಈ ಬಾರಿಯ ವಿಶ್ವಕಪ್ ನಲ್ಲಿ ಅವರು ಕೂಡ ಕಳಪೆ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ವರುಣ್ ಚಕ್ರವರ್ತಿನೂ ಕೂಡ ಹೇಳಿಕೊಳ್ಳುವಂತ ಬೌಲಿಂಗ್ ಆದ್ರೆ ಕೊಟ್ಟಿಲ್ಲ. ಹೌದು ಸ್ನೇಹಿತರೆ, ನೀವೇ ನೋಡಿದ್ದೀರಾ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ 4 ಓವರ್ ಬೌಲ್ ಮಾಡಿ 64 ರನ್ ಆದ್ರೆ ಬಿಟ್ಟು ಕೊಡ್ತಾರೆ. ಆ ಕಾರಣದಿಂದಾಗಿ ವರುಣ್ ಚಕ್ರವರ್ತಿ ಆಡ್ತಾರ ಇಲ್ವಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಇನ್ನು ಇದೀಗ ಬಂದಿರೋ ಮಾಹಿತಿಗಳ ಪ್ರಕಾರ ವರುಣ್ ಚಕ್ರವರ್ತಿನೂ ಕೂಡ ಫೈನಲ್ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ನಲ್ಲಿ ಆಡ್ತಾರೆ ಅಂತ ಅಪ್ಡೇಟ್ ಆದ್ರೆ ಬಂದಿದೆ. ಇನ್ನು ನಂಬರ್ 11 ಅಲ್ಲಿ ನಮ್ಮ ಬೂಮ್ರಾ ಅವರು ಯಥಾ ಪ್ರಕಾರ ಇದ್ದೇ ಇರ್ತಾರೆ. ಇದು ನಮ್ಮ ಭಾರತ ತಂಡದ ಫೈನಲ್ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11. ಇನ್ನು ನೋ ಚೇಂಜಸ್ ಒಂದಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.